ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬಂದುಬಿಟ್ಟು ಇವತ್ತು ಒಂದು ಬೆಸ್ಟ್ ಹೇರ್ ಆಯಿಲ್ ಬಗ್ಗೆ ಮಾಡ್ತಾಯಿದ್ದೀನಿ. ಭಾಳ ಜನಗೆ ಏನಪ್ಪ ಅಂದರೆ ಟೆನ್ಷನ್ನು, ಈ ಕೂದಲು ಉದುರುವಿಕೆ ಅಂತ ಏನು ಹೇಳ್ತೀವಲ್ಲ, ಹೇರ್ ಫಾಲು, ಅದು ಬಹಳ ಜನಗೆ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಬನ್ನಿ ಈ ಮನೆಯಲ್ಲಿನೇ ನಾವು ಒಂದು ಹೇರ್ ಆಯಿಲ್ನ ಬಳಸಿಬಿಟ್ಟು ಯಾವ ರೀತಿ ಈ ಕೂದಲು ಉದುರೋದನ್ನು ನಿಲ್ಲಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನಿಲ್ಲಿ ಬಂದುಬಿಟ್ಟು ಫಸ್ಟು ಒಂದು ಅರ್ಧ ಕಪ್ಪಷ್ಟು ಈ ಮನೆಯಲ್ಲೇ ತಯಾರಿಸಿದ ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಇದೆ ಮನೆಯಲ್ಲಿ ಯಾವ ರೀತಿ ಪ್ಯೂರಾಗಿ ಕೊಬ್ಬರಿ ಎಣ್ಣೆಯನ್ನು ತಯಾರಿಸ್ಬೋದು ಅಂತ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ನಾನು ಒಂದು ಅರ್ಧ ಕಪ್ಪು ಕೊಬ್ಬರಿ ಎಣ್ಣೆನ ಒಂದು ಕಬ್ಬಿಣದ ಬಾಣಲೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಫಸ್ಟು ಯಾವುದೇ ಕಾರಣಕ್ಕೂ ಎಣ್ಣೆನ ಬಿಸಿ ಮಾಡ್ಕೋಬೇಡಿ. ಇವಾಗಲೇ ಫಸ್ಟು ಒಂದು ಅರ್ಧ ಕಪ್ಪು ಎಣ್ಣೆನ ಹಾಕಿಬಿಟ್ಟು, ಮೇನ್ ಇದರಲ್ಲಿ ಏನಪ್ಪ ಅಂತ ಅಂದರೆ ಸ್ವಲ್ಪ ಈ ಮೆಂತೆಕಾಳು ಇರುತ್ತಲ್ಲ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋಬೇಕು. ಹಾಗೆ ಈ ಕೊಲೊಂಜಿ ಅಂತಾರಲ್ಲ, ಈ ಕೊಲೊಂಜಿ ಬಂದುಬಿಟ್ಟು ಒಂದು ಬೆಸ್ಟ್ ರೆಮಿಡಿನೇ ಅನ್ಬೋದು. ಈ ಕೊಲೊಂಜಿಯಲ್ಲಿ ತುಂಬಾ ಔಷಧಿ ಗುಣಗಳಿವೆ. ಇದರಲ್ಲಿ ಏನು ಬಂದುಬಿಟ್ಟಪ್ಪ ಅಂದರೆ ನಮ್ಮ ದೇಹದಲ್ಲಿರುವ ಎಲ್ಲ ರೋಗಗಳನ್ನು ಕೂಡ ಇದು ಸರಿ ಮಾಡಿಸುತ್ತೆ. ಹಾಗಾಗಿ ಈ ಕೊಲೊಂಜಿ ಅನ್ನೋದು ಮೇನು ಮೆಡಿಸಿನ್ ಅಂತಲೇ ಕರಿಬೋದು. ನಾನಿದನ್ನು ಫಸ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಈ ಜಾಸ್ತಿ ಆಯಿಲ್ ತೊಗೊಂಡ್ಬಿಟ್ಟು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನಾನು ಒಂದು ಅರ್ಧ ಕಪ್ಪಷ್ಟು ಆಯಿಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಬಂದುಬಿಟ್ಟು ಗ್ಯಾಸ್ನ ಹಚ್ಕೋಬೇಕು. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ತುಂಬಾ ಬೆಸ್ಟ್ ಹೇರ್ ಆಯಿಲ್ ಅನ್ಬೋದು ಇದನ್ನು. ಈ ರೀತಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಚ್ಕೊಳ್ಳಿ. ಈ ರೀತಿ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಉರಿನ ಇಟ್ಕೋಬೇಡಿ, ಕಡಿಮೆ ಉರಿಯಲ್ಲೇ ಇಟ್ಕೋಬೇಕು. ನಾನು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ನಾನು ಕೊನೆಗೆ ಹಾಕ್ತೀನಿ ಅದನ್ನು. ಇದು ಫಸ್ಟು ಚೆನ್ನಾಗಿ ಈ ಕರಿಬೇವು ಎಲ್ಲದು ಚೆನ್ನಾಗಿ ಇದರಲ್ಲಿ ಆ್ಯಡ್ ಆಗಲಿ. ನೋಡಿ, ಈ ರೀತಿ ತಿರುಗಿಸ್ತಾ ಇರಬೇಕು. ಈ ಕರಿಬೇವಿನ ಸೌಂಡು ಸ್ವಲ್ಪ ಚಟ್ಪಟ ಅಂತ ಸಿಡಿದು ಯಾವಾಗ ಕಡಿಮೆ ಆಗುತ್ತೋ ನೋಡಿ, ಇವಾಗ ಈ ರೀತಿ ರೋಸ್ಟ್ ಆಗಿದೆ ಕರಿಬೇವು. ತುಂಬಾ ಹೆಲ್ಪ್ಫುಲ್ಲಾದ ಇದು ರೆಮಿಡಿ ಅನ್ಬೋದು. ಒಮ್ಮೆ ಟ್ರೈ ಮಾಡಿ. ಹೇರ್ ಫಾಲ್ನ ಯಾವ ರೀತಿ ನಿಲ್ಲಿಸುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಸೌಂಡು ಕಡಿಮೆ ಆಗೋಕ್ಕೆ ಬಂತು. ನಾನಿವಾಗ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಅಜ್ವಾಯಿನ ಹಾಗೆ 1-2-3 ಲವಂಗನ ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಇವಾಗ ಸೌಂಡ್ ಕಡಿಮೆ ಆಗಿದೆ. ಇವಾಗ ಇದನ್ನು ಹಾಕಿ ನೆಕ್ಸ್ಟು ನಾವು ಈ ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ. ಇದರಲ್ಲಿನೇ ಸ್ವಲ್ಪ ಬಿಸಿ ಇರುತ್ತೆ ಅಲ್ಲವ ಆಯಿಲು, ಅದರಲ್ಲೇ ಅದು ಅಜ್ವಾಯಿನ ಆ್ಯಡ್ ಆಗುತ್ತೆ. ನಾನಿವಾಗ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟುಬಿಡಿ. ತುಂಬಾ ಕೂದಲಿನ ರಿಸಲ್ಟು ನಿಮಗೆ ಬೇಗನೆ ಗೊತ್ತಾಗುತ್ತೆ. ನೋಡಿ, ಇವಾಗ ತಣ್ಣಗಾಗಿದೆ ಆಯಿಲು. ಇವಾಗ ಈ ಚಹಾ ಸೋಸೋದಿರುತ್ತಲ್ಲ, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಸೋಸ್ಕೊಂಡು ಬಿಡೋಣ ಒಂದು ಬಟ್ಲಲ್ಲಿ. ಆದಷ್ಟು ಈ ಮನೆಯಲ್ಲಿ ಮಾಡುವ ರೆಮಿಡಿಗಳನ್ನೇ ಯೂಸ್ ಮಾಡಿ, ಯಾವ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ನೋಡಿ, ನಾನು ಈ ರೀತಿ ಸೋಸ್ಕೊತಾ ಇದ್ದೀನಿ. ಇದನ್ನು ನೀವು ವಾರಕ್ಕೆ 1-2 ಸಾರಿನಾದರೂ ಯೂಸ್ ಮಾಡ್ಬೋದು. ನೀವು ಬೇಕಾದರೆ ಜಾಸ್ತಿನ ಆಯಿಲ್ ಯೂಸ್ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಳಿ. ತಲೆ ಸ್ನಾನ ಮಾಡಿದ ಮೇಲೆ ಇದನ್ನು ಯೂಸ್ ಮಾಡಿ ನೆಕ್ಸ್ಟ್ ಡೇ ತಲೆನ ವಾಶ್ ಮಾಡ್ಕೊಂಡ್ಬಿಡಿ. ನೋಡಿ, ಇಷ್ಟು ಬಂದಿದೆ ಆಯಿಲು. ತುಂಬಾ ಸಖತ್ತಾಗಿ ರಿಸಲ್ಟ್ ಬರುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.